ಈಗಾಗಲೇ ನೀವು ನೋಡಿದ್ದೀರಾ ಎಣ್ಣೆ ಬದನೆಕಾಯಿಗೆ ನಾವು ಸ್ಪೆಷಲ್ಲಾಗಿ ಏನು ಮಾಡ್ತಿದ್ವಿ ಅಂತ ಹೇಳಿದರೆ ಜೋಳದ ರೊಟ್ಟಿ, ಜವಾರ್ ರೊಟ್ಟಿ ಹೇಗೆ ಮಾಡೋದು ನೋಡೋಣ. ಈ ಥರ ಒಂದು ಪ್ಯಾಕೆಟಲ್ಲಿ ಸಿಗುತ್ತೆ, ತಗೊಂಬಂದು ಅದನ್ನು ಚೆನ್ನಾಗಿ ಜಲ್ದಿ ಇಟ್ಕೊಳ್ಳಿ. ಈ ಥರ ಚೆನ್ನಾಗಿ ಜಲ್ದಿ ಇಟ್ಕೊಳ್ಳಿ. ಇಬ್ಬರಿಗೆ ಒಂದು 4 ಕಪ್ ಅಷ್ಟು ತಗೊಳ್ಳಿ. ಚೆನ್ನಾಗಿ ಜಲ್ದಿ ಇಟ್ಕೊಂಡು ಅದರಲ್ಲಿರೋ ಹಸ್ಕೆಲ್ಲ ತಕ್ಕೊಂಬಿಡೋಣ. ನೋಡಿ ಎಲ್ಲ ಜಲ್ದಿ ಇಟ್ಕೊಂಡು ಒಂದು ಕಡೆಗೆ ಒಂದು ಕಡೆಗೆ ತೊಗೊಂಬನ್ನಿ. ಆ ಥರ ತೊಗೊಂಬಂದು ಮಧ್ಯದಲ್ಲಿ ಸಿಮೆಂಟ್ ಕಲಿಸ್ತೀವಲ್ಲ, ಆ ಥರ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ಬಿಸಿನೀರು ಸ್ವಲ್ಪ ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು. ಇವಾಗ ಬಿಸಿನೀರು ಒಂದು ಪಾತ್ರೆಯಲ್ಲಿ ತಗೊಂಡು ಚೂರು ಹಾಕ್ಕೊಂಡು ಕಲಿಸ್ಕೊಂಡು ಹೋಗೋಣ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಬೇಕು. ಬಿಸಿನೀರು ಹಾಕ್ಕೊಳ್ಳಿ. ತುಂಬ ನೀರಾಗಿ ಕಲಿಸ್ಬಾರ್ದು, ಗಟ್ಟಿಯಾಗಿ ಕಲಿಸ್ಬಾರ್ದು. ಸಾಫ್ಟಾಗಿ ಕಲಿಸಿದ್ರೆ ಜೋಳದ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ಬದನೆಕಾಯಿ ಸಾಫ್ಟಾಗಿದೆ, ಅದ್ರ ಜೊತೆ ನೆಂಚ್ಕೊಂಡು ತಿಂದರೆ ಆಹಾಹಾಹಾಹಾ ಸೂಪರಾಗಿರುತ್ತೆ ರೀ, ನಿಜವಾಗ್ಲೂ. ಒಂದು ಸ್ವಲ್ಪ ಈ ಥರ ಮಾಡ್ಕೊಂಡ ನಂತರ ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ಥರ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಸಿ ಕೈಗೆಲ್ಲ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಕಲಿಸ್ತಾನೆ ಇರಬೇಕು. ಆಮೇಲೆ ಈ ಥರ ಬಂಗಾರದ ಥರ ಸುತ್ತಾ ಇರಬೇಕು. ಒಂದು 5 ನಿಮಿಷ ಚೆನ್ನಾಗಿ ಸುತ್ತಿದ್ರೆ ಆಮೇಲೆ ನೋಡಿ ಹಿಂಗೆ ತಟ್ಕೊಂಡು ಇದನ್ನು ಬೇಸಾಗಿ ಮಾಡಿಕೊಂಡು ಪಿಜ್ಜಾನು ಮಾಡ್ಬೋದು. ನಾವಿವಾಗ ಜೋಳದ ರೊಟ್ಟಿ ಮಾಡ್ತಾಯಿದ್ದೀವಿ, ಡೈವರ್ಷನ್ ಬೇಡ. ಜೋಳದ ರೊಟ್ಟಿ ಮಾಡಿಕೊಂಡು ತಿನ್ನೋಣ ಫಸ್ಟು, ಆಮೇಲೆ ಪಿಜ್ಜಾ ಮಾಡೋಣ. ನೆಕ್ಸ್ಟ್ ವೀಡಿಯೋ ಪಿಜ್ಜಾ ಮಾಡೋಣ ಅಂತ ಇದ್ದೀನಿ. ನೋಡಿ ಈ ಥರ ಇದು ರೆಡಿಯಾಗಿದೆ. ಇವಾಗ ಒಂದು ಚೂರು ಇಷ್ಟು ಇದು ತಗೊಂಡು ನೋಡಿ ಈ ಥರ ಉಂಡೆ ಥರ ರೆಡಿ ಮಾಡ್ಕೊಬೇಕು. ಉಂಡೆ ಹೆಂಗೆ ಮಾಡಬೇಕಂದ್ರೆ ಈ ಥರ ಅದಕ್ಕೆ ಮಸಾಜ್ ಮಾಡ್ತಾ ಹೋಗ್ಬೇಕು. ನೀವು ಎಷ್ಟು ಚೆನ್ನಾಗಿ ಅದಕ್ಕೆ ಮಸಾಜ್ ಮಾಡ್ತೀರೋ ಅಷ್ಟು ಸಾಫ್ಟಾಗಿ ಬರುತ್ತೆ ಏನು ಜೋಳದ ರೊಟ್ಟಿ. ಆಮೇಲೆ ಮತ್ತೆ ತಟ್ಟಬೇಕು ಚೆನ್ನಾಗಿ. ಅದನ್ನು ಹಿಂಗೆ ತಟ್ಕೊಂಡು ಬರಬೇಕು. ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ, ಗ್ಯಾಪ್ ಕೊಟ್ಕೊಂಡು ತಟ್ತಾ ದೊಡ್ಡ ಆಗ್ತಾ ಹೋಗುತ್ತೆ. ಜೋಳದ ರೊಟ್ಟಿ ಪ್ರಾಕ್ಟೀಸ್ ಮಾಡಿದ್ದಾಯಿತು. ಇವಾಗ ದೊಡ್ಡದು ತಗೊಂಡು ಚೆನ್ನಾಗಿ ಅದಕ್ಕೆ ಮಸಾಜ್ ಮಾಡ್ತಾ ಹೋಗೋಣ. ನೋಡಿ ಈ ಥರ ಮಾಡ್ಕೊಂಡು ಉಂಡೆ ಮಾಡ್ಕೊಂಡ ನಂತರ ಒಂಚೂರು ಹಿಂಗೆ ಹಾಕ್ಕೊಂಡು ಅದನ್ನು ಮಸಾಜ್ ಮಾಡ್ತಾ ಹೋಗಬೇಕು. ತುಂಬ ಕಷ್ಟ ಇದೆ ರೀ, ಒತ್ತಿ ಸಾಕಾಗ್ಬಿಡುತ್ತೆ. ಸೊ ಚೆನ್ನಾಗಿ ಹಿಂಗೆ ಉಂಡೆನಂಗೆ ತಿರ್ಗಿಸ್ತಾ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಒತ್ತಿದ್ರೆ ನೋಡಿ ಹಿಂಗೆ ಸೀಳೋಗುತ್ತೆ. ಅವಾಗ ಮತ್ತೆ ಇದನ್ನು ಹಿಂಗೆ ಪ್ರೆಸ್ ಮಾಡಬೇಕು. ಮತ್ತೆ ಒತ್ತಬೇಕು, ಈ ಥರ ಪ್ರೆಸ್ ಮಾಡಿ ಇದನ್ನು ಹೆಂಚ್ ಮೇಲೆ ಹಾಕಿ ಆ ಕಡೆ ಸ್ವಲ್ಪ ಎಣ್ಣೆ ಚೋರ್ಬಿಟ್ಟು ರೆಡಿ ಮಾಡಿದ್ರೆ ಈ ಥರ ಜೋಳದ ರೊಟ್ಟಿ ಬರುತ್ತೆ. ಇದಕ್ಕೆ ಎಣ್ಣೆ ಬದನೆಕಾಯಿ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ. ಜೋಳದ ರೊಟ್ಟಿ ಹೇಗೆ ಮಾಡೋದು ನೋಡ್ಕೊಂಡಿದ್ದೀರಲ್ಲ, ಇದೇ ರೀತಿ ಮನೇಲಿ ಕಷ್ಟಪಟ್ಟು ಮಾಡಿ, ಮಜಾ ಮಾಡಿ, ಎಂಜಾಯ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಬದನೆಕಾಯಿ ಹೇಗೆ ಮಾಡೋದು, ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ಕೊಟ್ಟಿದ್ದೀನಿ. ಅದನ್ನು ನೋಡಿ ಮನೇಲಿ ಟ್ರೈ ಮಾಡಿ, ತಿನ್ನಿ, ಎಂಜಾಯ್ ಮಾಡಿ. ಬಾಯ್, ಸಿ ಯು. ಹಲೋ ನಮಸ್ತೆ, ನಾನು ನಿಮ್ಮ ಮುಂದೆ ತಂದಿದ್ದೀನಿ ಜೋಳದ ರೊಟ್ಟಿ ಮತ್ತು ಎಣ್ಣೆ ಬದನೆಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಕ್ವಿಕ್ಕಾಗಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, 2 ಲಿಂಕ್ ಕೊಟ್ಟಿದ್ದೀನಿ, ಬದನೆಕಾಯ್ದು ಮತ್ತು ಜೋಳದ ರೊಟ್ಟಿದು. ಜೋಳದ ರೊಟ್ಟಿ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ, ಫಸ್ಟ್ ಟೈಮ್ ಮಾಡಿರೋದು, ಒತ್ತಿ ಸಾಕಾಗೋಯ್ತು. ಹೇಗೆ ಮಾಡಿದ್ದೀವಿ ಅಂತ ನೋಡಿ, ಫುಲ್ ವಿಡಿಯೋ ಮಜಾ ಮಾಡಿ, ಎಂಜಾಯ್ ಮಾಡಿ. ನೆಕ್ಸ್ಟ್ ರೆಸಿಪಿ ಮುಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ವಿಡಿಯೋ ಫುಲ್ ನೋಡಿ. ಎಣ್ಣೆಗಾಯಿ ಅಂತೂ ಸೂಪರಾಗಿ ಬಂದಿದೆ. ಜೋಳದ ರೊಟ್ಟಿನೂ ಕಷ್ಟಪಟ್ಟು 1 ಗಂಟೆ ಮಾಡಿದ ನಂತರ ಇದನ್ನು ಸೂಪರಾಗಿ ಬಂದಿದೆ. ಜೋಳದ ರೊಟ್ಟಿ ಥರನೇ ಬಂದಿದೆ. ಗೊತ್ತಿಲ್ಲ ಎಕ್ಸ್ಪರ್ಟ್ಸು ಹೇಗೆ ಇದನ್ನು ಫೀಲ್ ಮಾಡ್ತಾರೆ ಅಂತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಎಕ್ಸ್ಪೆರಿಮೆಂಟಲ್ ವಿಡಿಯೋ ಆಗ್ತಾ ಇರ್ತೀವಿ, ನೋಡ್ತಾರಿ, ಮಜಾ ಮಾಡಿ. ಬಾಯ್, ಹ್ಯಾಪಿ ವೀಕೆಂಡ್ ವಿತ್ ಅರ್ಜುನ್.